ನಮ್ಮ ಮುಂದಿನ ಭವಿಷ್ಯ ಎಷ್ಟು ಕರಾಳವಾಗಿದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಚಿಟ್ಟೆ. ನಿನಗೂ ಹಂಗೆ ಆಗುತ್ತಾ? ಸುಮ್ಮನೆ ನನಗೆ ಸಮಾಧಾನ ಹೇಳದೇ ಇದ್ರೂ ಪರವಾಗಿಲ್ಲ, ಆದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಹಿಂಗೆ ಹಂಗನ್ಸ್ಬಿಡ್ತಾ? ಅಯ್ಯೋ, ನನ್ನ ಮನಸ್ಸಿನ ದುಃಖನ ಹೇಳ್ಕೊಂಡ್ಬಿಟ್ಟೆ ಅದಷ್ಟೇ. ಸುಮ್ಮನೆ ಇರ್ತೀನಿ. ಸಾರಿ ಟು ಸೇ ದಿಸ್ ಮಾಮ್. ಇವತ್ತು ನೀನಿರೋ ಈ ಸಿಚುಯೇಷನ್ಗೆ ಇಲ್ಲಿವರೆಗೂ ನೀನು ಕೊಡ್ಕೊಂಬಂದಿದ್ದು ಲೀನಿಯನ್ಸೇ ಮಾಮ್ ಕಾರಣ. ಅಧಿಕಾರನ ಚಲಾಯಿಸ್ಬೋದು ಅಂತಲ್ಲ, ನಮ್ಮ ಪಾಲಿಗೆ ಎಲ್ಲ ಮುಗಿದೋಯ್ತು ಅಂತಲ್ಲ. ನೋಡ್ತೀನಿ ಅವಳಿ ಮನೆ ಯಜಮಾನಿಯಾಗಿ ಎಷ್ಟು ದಿನ ಉಳಿತಾಳೆ ಅಂತ ನಾನು ನೋಡ್ತೀನಿ. ಎಲ್ಲರಿಗೂ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹುಡುಗಿನ ನೋಡೋ ಟೈಮ್ ಬಂದಿದೆ. ಇದೇನು ಪುರೋಹಿತ್ರೆ? ಯಾವ್ದಾದ್ರು ಒಳ್ಳೆ ಸಂಬಂಧ ಬಂದ್ರೆ ತಿಳಿಸಿ ಅಂತ ಲಕ್ಷ್ಮಮ್ಮ ಅವ್ರು ಯಾವಾಗ್ಲೂ ಕೇಳ್ತಾ ಇರೋರು. ಇದನ್ನ ತಗೊಂಡು ಹೋಗಿ ನಾನ್ ಕೊಟ್ಟೆ ಅಂತ ನಿಮ್ ತಾಯಿಯವ್ರಿಗೆ ಕೊಟ್ಬಿಡಮ್ಮ. ನನಗೆ ಗೊತ್ತಾಗದೆ ಇದ್ದ ಹಾಗೆ ನನ್ನ ಕತ್ತೆ ತಾಳಿ ಬೀಳಿಸಿ ಈಗ ಬೇರೆ ಯಾವುದೋ ಸಂಬಂಧ ಅಂತ ಜಾತಕನೂ ಕೈ ಕೊಟ್ಬಿಟ್ಟೆ. ಏನಮ್ಮ ನಿಮ್ ಲೀಲೆ? ಈಗ ತಾಳಿ ಕಟ್ಟಿದ್ದವನ್ನ ಹುಡುಕ್ಲು ಅಥವಾ ಬಂದವ್ರ ಮುಂದೆ ಗೊಂಬೆ ತರ ನಿಂತ್ಕೊಳ್ಳು, ನನಗೊಂದು ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ತಾಯಿ, ನಾನೇನ್ ಮಾಡ್ಲಿ? ಈಗ ನಿಮ್ಗೆ ಖುಷಿ ಆಯ್ತು ತಾನೆ? ಏನೋ ಆಯ್ತು, ಆದ್ರೆ ಅವ್ರನ್ನೆಲ್ಲ ಬಿಟ್ಟು ಹೋಗ್ತಿರೋದಕ್ಕೆ ಬೇಜಾರು ಆಗ್ತಿದೆ. ಇನ್ನು ಮರಿ, ಜೀವನ ಯಾರನ್ನ ಎಲ್ಲಿ ಕರ್ಕೊಂಡು ಹೋಗ್ಬಿಡತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ನಗ್ನಗ್ತಾ ಬರಬೇಕು. ಫಸ್ಟ್ ಬಂದಿದ್ದೀರ ಕಾಲೇಜ್ಗೆ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ತಾನೆ ನಾವು. ಎಕ್ಸ್ಕ್ಯೂಸ್ ಮೀ, ಜಾನ್ವಿ ಅವರೆಲ್ಲಿದ್ದಾರೆ? ಜಾನ್ವಿನಾ ಅಲ್ಲಿ ಹೋಗ್ತಿದ್ದಾಳೆ ನೋಡಿ. ಓಕೆ, ಥ್ಯಾಂಕ್ ಯು. ಜಾನ್ವಿ ನೋಡ್ಬೇಕು, ಅವಳನ್ನ ಒಂದ್ಸಲ ಮಾತಾಡ್ಸ್ಬೇಕು. ಅವಳನ್ನ ಮಾತಾಡ್ಸೋದ್ ಬೇಡ ಅಂತಾನೆ ನಿನ್ನ ತಡಿತಾ ಇರೋದು. ಅವಳು ನೋಡಿದ್ರೆ ಏನಾಗ್ಬಿಡ್ತಿ ಇವಾಗ? ಶಾನ್ವಿ ವಿಚಾರದಲ್ಲಿ ಆಟ ಆಡ್ಬೇಡ. ಬನ್ರಿ ಅಕ್ಕ. ಚೋಟು ಸಾಕು ಕಣೋ, ಹಿಂಗೆಲ್ಲ ಕರೆದ್ರೆ ಜನ ಬರಾಕಿಲ್ಲ. ಊಟ ಸಂದಾಗಿದ್ರೆ ಅವರೇ ಹುಡಿಕೊಂಡ್ ಬರ್ತಾರೆ. ಇದೇ ಅಕ್ಕ ಅದ್ರ ಲಾಜಿಕ್ಕು. ನಮ್ಮಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ನಾವೇ ಹೇಳ್ಬೇಕು ಅಲ್ವಾ? ತಳ್ಳೋ ಗಾಡಿಲಿರೋ ಗಮ್ಮತ್ತು ತಿಂದೇ ಇರೋನ್ಗೆ ಏನ್ ಗೊತ್ತು ಬಿಡಕ್ಕ. ಅದಕ್ಕೆ ಹಿಂಗ ಕೂಗೋದು? ಇದನ್ನ ಕೂಗೋದು ಅನ್ನಲ್ಲ, ನಮ್ ಕಡೆ ಇನ್ನ ಕಿಚ್ಚೋದು ಕೂಗೋದು ಅಂತಲೇ ಕರೆಯೋದು. ಅಕ್ಕ ನೀನ್ ಬಿಸ್ನೆಸ್ ಅಲ್ಲಿ ತುಂಬಾ ಹಿಂದೆ ಇದ್ಯಾ. ಇದನ್ನ ಪ್ರಮೋಷನ್ ಅಂತಾರೆ. ಅಂದ್ರೆ ಪ್ರಾಡಕ್ಟ್ ಪ್ರಮೋಷನ್. ಅದೇ ಅಕ್ಕ ಪ್ರಾಡಕ್ಟ್ ಪ್ರಮೋಷನ್ ಅಂದ್ರೆ ನೀನ್ ಮಾಡಿರೋ ತಿಂಡಿಗಳನ್ನ ಹೋಗ್ಲಿ 4 ಜನ ಕೇಳಿದ್ರೆ ಆ 4 ಜನ 40 ಜನ ಕೇಳ್ತಾರೆ. ಈಗ 40 ಜನ 4,000 ಜನ ಕೇಳಲಿ ಅನ್ನೋದೇ ಇದ್ರ ಉದ್ದೇಶ. ಆಯ್ತಪ್ಪ, ನಿನ್ ಬಾಯ ಅರ್ಕೆ ಹಂಗೆ ಆಗಿ.
ಅಕ್ಕ ಹೇಳ್ತಾ ಇರ್ತಾಳಲ್ಲ, ನನ್ನ ಸೊಸೆ ಕಂಡ್ರೆ ನನಗೆ ಹೆಮ್ಮೆ ಅಂತ. ಅದರಲ್ಲಿ 1% ಕೂಡ ಸುಳ್ಳಿಲ್ಲ ನೋಡು. ಹ್ಞೂ ಚಿಕ್ಕತ್ತೆ, ನೀವಿಬ್ರು ಈ ಥರ ಆಗಾಗ ಹೇಳ್ತಿರೋದ್ರಿಂದನೇ ನನಗೂ ನನ್ನ ಬಗ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಬಂದಿರೋದು. ಕಾನ್ಫಿಡೆನ್ಸ್ ಅಷ್ಟೇ ಅಲ್ಲ ಹುಡುಗಿ, ಕಮಿಷನರ್ ಕೂಡ ಇಂಡೈರೆಕ್ಟ್ ಆಗಿ ನಿನ್ನನ್ನೇ ಸಮರ್ಥನೆ ಮಾಡ್ಕೊಂಡ್ಬಿಟ್ರಲ್ಲ. ಅವರಂತೂ ಯಾವಾಗಲೂ ನನ್ನ ಪರಾನೇ ಅತ್ತೆ. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದನೂ ಅವರೇ ನನ್ನನ್ನು ಬೆಳೆಸಿರೋದು. ನನಗಂತೂ ಆದಷ್ಟು ಬೇಗ ನೀನು ಈ ಕಳಂಕದಿಂದ ಬಿಡುಗಡೆ ಹೊಂತೀಯ ಅಂತ ಅನಿಸ್ತಿದೆ. ನನಗೂ ಅಷ್ಟೇ ಅಕ್ಕ. ಅಷ್ಟಾದ್ರೆ ಸಾಕು. ಆದ್ರೆ ಕೆಲವೊಂದ್ಸಲ ಎಲ್ಲ ಗೊತ್ತಿದ್ರು ಪರಿಸ್ಥಿತಿ ನಮ್ಮ ಕೈ ಕಟ್ಟಾಕತ್ತೆ. ವಿಧಿ ಇಲ್ಲದೆ ಅದನ್ನ ಎದುರಿಸ್ಬೇಕು ಅಷ್ಟೆ. ಈಗ ನನ್ಗಾಗಿದೆಯಲ್ಲ ಹಾಗೆ. ಸೀತವ್ವ, ಇದೇನ್ ಬರ್ದಿರ? ಆಶೀರ್ವಾದ ಅಲ್ಲಿ ಬರ್ದಿರೋದು ಆಶೀರ್ವಾದನೇ ನಿಮ್ಮ ಉಡುಗೊರೆ ಅಂತ. ಅಂದ್ರೆ ಗಿಫ್ಟ್ ಏನು ಬೇಡ, ನಿಮ್ಮ ಆಶೀರ್ವಾದನೇ ಸಾಕು ಅಂತ ಅರ್ಥ. ಹಾಗಿದ್ರೆ ಸೀತವ್ವ, ನಮ್ ಗಿಫ್ಟ್ ಸಿಗಲ್ವಾ? ನಮ್ಮ ಫ್ರೆಂಡ್ಸು, ವೆಲ್ ವಿಶರ್ಸು, ರಿಲೇಟಿವ್ಸು, ರಾಮ್ ರಿಲೇಟಿವ್ಸು ಇವ್ರನ್ನೆಲ್ಲ ನೋಡೋದೇ ಒಂದು ದೊಡ್ಡ ಖುಷಿ ಅಲ್ವಾ ನಮಗೆ. ಗಿಫ್ಟ್ ಎಲ್ಲ ಇನ್ ಯಾಕೆ ಬೇಕು ನಮಗೆ? ಸೀತವ್ವ, ಇದು ಸರಿ ಇಲ್ಲ. ನಿನ್ ಮದುವೆಯಲ್ಲಿ ನಿನ್ ಗಿಫ್ಟ್ ಬಂದಾಗ ನಾನು ನೋಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ಆಸೆ ಪಟ್ಟಿದೆ ಗೊತ್ತಾ? ನಿನಗೆ ಏನ್ ಹೇಳಿ ಸಮಾಧಾನ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಪಾಪಚ್ಚಿ. ಆದ್ರೆ ನಿನಗ್ ಮಾತ್ರ ನಾನು ಏನು ಆಗಕ್ ಬಿಡಲ್ಲ ಅಷ್ಟೇ. ನಿನಗೇನಾದ್ರೂ ಆದ್ರೆ ನಾನು ತಡ್ಕೊಂತೀನಿ. ನಿನಗೇನಾದ್ರೂ ಆದ್ರೆ ನನ್ನ ತಡ್ಕೊಳಕ್ಕಾಗಲ್ಲ ಪಾಪಚ್ಚಿ, ತಡ್ಕೊಳಕ್ಕಾಗಲ್ಲ. ಅಕ್ಕ, ಸುಬ್ಬು ಯಾಕೆ ಅಲ್ಲಿದ್ದಾನೆ? ಅಲ್ಲ ವೀರು, ನೀನೇ ಹೇಳಿದೆ ಅಲ್ವಾ ನಿನ್ಗೆ ಯಾವ ಡಿಸ್ಟರ್ಬೆನ್ಸ್ ಬೇಡ ಅಂತ, ಅದಕ್ಕೆ ಅವನಿಗೆ ಕಳಿಸ್ಬಿಟ್ಟೆ. ಹಾಗಿದ್ರೆ ಮನೆಗೆ ಬಂದಿದ್ದು ಅವನೇನ? ಹಾ ಮಾವ, ಯು ಡೋಂಟ್ ವರಿ, ಅವನ್ನ ಮನೆಯಿಂದ ಆಚೆ ಹಾಕಾಯ್ತು, ನಿಮ್ಗೇನು ತೊಂದರೆ ಆಗಲ್ಲ. ಮನೆಯಿಂದ ಆಚೆ ಹಾಕಿದ್ಯಾ? ಏನು ಅನ್ಕೊಂಡಿದ್ದೆ ನೀನು ಅವನ್ನ? ಮಾವ, ಅದು ನಿಮಗೆ ತೊಂದರೆ ಆಗಬಾರ್ದು ಅಂತ. ಹಾಗಿದ್ರೆ ನೀನು ಮನೆಯಿಂದ ಆಚೆ ಹೋಗ್ತೀಯಾ? ಇಲ್ಲ ತಾನೆ? ನೀನು ಮನೇಲಿ ಇರ್ತೀಯ ಅಂದಮೇಲೆ ಅವನು ಇರ್ಬೇಕು. ನೀನು ಮನೆಯವನು ಅಂದಮೇಲೆ ಅವನು ಮನೆಯವನೇ. ನಿನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ರು ಏನಾದ್ರೂ ಒಂದು ನೆಪ ಇಟ್ಕೊಂಡು ಈ ಮನೆಗೆ ಹತ್ರ ಆಗಕ್ಕೆ ಬರ್ತೀಯ ಅಲ್ವಾ? ಏಕೆ ಇನ್ನೂ ಈ ಮನೇಲಿ ಆಸ್ತಿ ಹೊಡಿಬೇಕು ಅನ್ನೋ ಪ್ಲಾನ್ ನಿನ್ ತಲೆಲಿದ್ಯಾ? ಆಸ್ತಿ ಬಗ್ಗೆ ಯೋಚನೆ ಮಾಡಿ ಮನೆ ಹೊಡೆಯೋ ಪ್ಲಾನ್ ಮಾಡಿದ್ದು ನೀವು. ಜೀವನದಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಾರ ಆಸ್ತಿನ ನಿಮ್ಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ಅದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ನೀನು ಬಿಟ್ಕೊಟ್ಟಿರೋ ಆಸ್ತಿ ಯಾವನ್ಗೂ ಬೇಕಾಗಿಲ್ಲ ಅಂತಂದ್ಮೇಲೆ ನನ್ನ ಜೊತೆ ಕಳ್ಸ್ಕೊಡಿ ಅಂತಾನೆ ಕೇಳ್ತಾ ಇರೋದು. ಸಮರ್, ಅಭಿ, ನೀವಿಬ್ರು ಪ್ಲೀಸ್ ಸುಮ್ಮನಿರಿ. ನಿಮ್ಮಂಥವ್ರ ಮನೆಗೆ ಸೊಸೆಯಾಗಿ ಬಂದು ತಪ್ಪು ಮಾಡಿಬಿಟ್ರು. ಆ ತಪ್ಪಿಗೆ ಇವಾಗ ಪ್ರಾಣನೇ ಪಣಕ್ಕಿಟ್ಟು ಒದ್ದಾಡ್ತಾ ಇದ್ದಾರೆ. ಇನ್ನೂ ಇಲ್ಲೇ ಇದ್ರೆ ಪ್ರಾಣ ತೆಗಿಯೋಕ್ಕೂ ಹೆಸಲ್ಲ ನೀವೆಲ್ಲ. ಶಟಪ್ ಸಮರ್, ಇನ್ನು ಒಂದೇ ಒಂದು ಮಾತು ನಿನ್ ಬಾಯಿಂದ ಬರಬಾರ್ದು. ಹೇಳಿದ್ ಕೇಳಿಸ್ತಿಲ್ವಾ?